ಅಹಿತವಾದಂಥ ಯೋಚನೆಗಳು ಯಾಕೊಬ್ಬ ವ್ಯಕ್ತಿಗೆ ಬರುತ್ತೆ ಅಂದರೆ ಅವನೊಳಗಡೆ ವಾಕ್ಯ ಇಲ್ಲ, ವಾಕ್ಯ ಕೇಳಲ್ಲ, ಕೇಳಿದ ವಾಕ್ಯನ ಜ್ಞಾಪಿಸ್ಕೊಳ್ಳಲ್ಲ. ಅದಕ್ಕೆ ದೇವರ ವಾಕ್ಯವನ್ನು ನೀವು ಓದ್ರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ನೆಗೆಟಿವ್ ಥಾಟ್ನ ತೆಗಿಯೋಕ್ಕೆ ಇರುವಂಥ ಒಂದೇ ಒಂದು ಮೆಡಿಸಿನ್ ಈ ಪಾಸಿಟಿವ್ ವಾಕ್ಯ. ನಿಮ್ಮ ಬಗ್ಗೆ ನೀವು ಕೂಡ ಅಹಿತವಾಗಿ ಯೋಚನೆ ಮಾಡಿದರೆ ಇವತ್ತು ಪ್ಯಾಕಪ್ ಮಾಡೋಣ. ನಿಮ್ಗೇನಾದರೂ ಕಷ್ಟಗಳು ಬಂದಿದೆಯಾ, ಹಣದ ಕಷ್ಟನ, ನೋವ, ಸಂಕಟನ, ಸೋತೋಗ್ಬೇಡ್ರಿ. ನೀವು ಪಡ್ತಾ ಇರೋ ಕಷ್ಟ ನಿಮ್ಮ ಒಳ್ಳೇದಕ್ಕೆ ಮಾತ್ರ ಅಲ್ಲ, 100 ಜನರುಗಳಿಗೆ ಒಳ್ಳೆಯದಕ್ಕೆ. ನೀನು ಯಾಕೆ ಮುರಿಯಲ್ಪಟ್ಟಿದ್ದ, ಕುಟುಂಬದಿಂದ ನೀನು ಮುರಿಯಲ್ಪಟ್ಟಿದ್ರೆ ನಿನ್ನಂಥ ಮುರಿಯಲ್ಪಟ್ಟ ಜನರುಗಳಿಗೆ ನೀನು ಆದರಣೆ. ಅದು ನಿನಗೆ ಗೊತ್ತಿಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಪ್ರೇಯರ್ ಮಾಡಬೇಕು. ನಿನಗೆ ಹಣದ ಕಷ್ಟ ಬಂದಿದ್ರೆ ಅದು ನಿನಗೆ ಒಳ್ಳೆಯದು. ಯಾಕೆ? ಆ ಕಷ್ಟದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಯಾರನ್ನಾದ್ರೂ ನೀವು ಕಳ್ಕೊಂಡಿದ್ರೆ, ವಿಧವೆಗಳಾಗಿದ್ರೆ ಒಳ್ಳೆಯದದು. ಯಾಕೆ? ವಿಧವೆಗಳಿಗೆ ಸಾಂತ್ವನ ಮಾಡುವಂಥ 1000 ಜನರುಗಳು ಕಾಯ್ತಾ ಇದ್ದಾರೆ ಆಚೆ. ಅವ್ರಗಳ ಹತ್ರ ನಿನಗೆ ಹೋಗೋಕ್ಕೆ ನಿನಗೆ ದೇವರು ಬಲ ಕೊಡ್ತಾನೆ. ಆ ಹಿತವಾಗಿ ಯೋಚಿಸು ನಿನ್ನ ಜೀವಿತವನ್ನು. ಯಾಕಂದರೆ ದೇವರ ಪ್ಲ್ಯಾನ್ ಅಹಿತಕರವಾದದ್ದಲ್ಲ, ಯಾವಾಗಲೂ ಹಿತವಾದದ್ದು.